ಸಪರಿವಾರ ಕುಟುಂಬ ಸಮೇತ ನಾವು ಶಿವನ ದೇವಸ್ಥಾನವನ್ನು ಕಾಣಬಹುದು. ಎಲ್ಲ ಸಪ್ತ ಮಾತೃಕೆಯರ ದರ್ಶನ ನಮಗೆ ಈ ದೇವಸ್ಥಾನದಲ್ಲಿ ಸಿಗತ್ತೆ. ಈ ಸುರಂಗ ಮಾರ್ಗ 2 ರೀತಿ ಸುರಂಗ ಮಾರ್ಗ. ಒಂದು ಸುರಂಗ ಮಾರ್ಗ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗುತ್ತೆ ಅಂತ ಹೇಳಲಾಗತ್ತೆ. ಇನ್ನೊಂದು ಸುರಂಗ ಮಾರ್ಗ ತುಮಕೂರು ಜಿಲ್ಲೆಯಲ್ಲಿರುವ ಶಿವಗಂಗೆಗೆ ತಲುಪುತ್ತೆ. ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಪಾರ್ವತಿ ಅಮ್ಮನವರು ಶಿವನ ಎಡಭಾಗದಲ್ಲಿರ್ತಾರೆ. ಆದರೆ ಇಲ್ಲಿ ಬಲಭಾಗದಲ್ಲಿ ಅಮ್ಮನವರ ದೇವಸ್ಥಾನ ಅಥವಾ ಅಮ್ಮನವರ ವಿಗ್ರಹ ಇರೋದನ್ನ ನಾವು ಕಾಣಬಹುದು. ಎಲ್ಲ ಶಿವಾಲಯ ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ನಮ್ಮಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಇಲ್ಲಿ ಮೂಲವರೇ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿದ್ದಾರೆ. ಸ್ವಾಮಿ ಶಿರಭಾಗದಲ್ಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತೆ. ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ, ಇಲ್ಲ ಎಲ್ಲರಿಗೂ ತಿಳಿಸ್ಬಿಡಿ ಅಂತ. ಅವರು ಮನೆಯವ್ರು ಬಂದು ಇಲ್ಲಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಬೆಳಗ್ಗೆ ಅವರು ಸ್ಟೇಬಲ್ ಆಗಿ ಕೂತಿದ್ದಾರೆ. ಅವರಿಗೆ ಗೊತ್ತಿರಲಿಲ್ಲ ಗಂಗಾಧರೇಶ್ವರನ ದರ್ಶನ ಮಾಡೋದು, ಪ್ರಾರ್ಥನೆ ಮಾಡೋದು, ವಿಶೇಷವಾದ ಪ್ರಸಾದ ಆಯಿತು. ಅದ ನಂತರ ಒಂದು ವಾರದಲ್ಲಿ ಅವರು PM ಆಗೋದು.